ನಮಸ್ತೆ. ಹಾ ಸರ, ಏನಣ್ಣ ಈಗ ಇಷ್ಟ ದಿವಸ ಅಂದ್ರೆ ಕನ್ನಡ ಇಂಡಸ್ಟ್ರಿಲಿ ಡಾಕ್ಟರ್ ಅಣ್ಣವರಿಂದ ಹಿಡಿದು ಎಲ್ಲಾ ಹೀರೋಗಳು ಸ್ಟಾರ್ಗಳು ಅಂದ್ರೆ ಡಿ ಬಾಸ್, ಅಪ್ಪು ಸಾರು, ಶಿವಣ್ಣ ಅವರು ಎಲ್ಲಾ ಹೀರೋಗಳದು ಕಟ್ಔಟ್ ಗೆ ಅಂತ ಅಂದ್ರೆ ಫಸ್ಟ್ ಕಟ್ಔಟ್ ಆನಂದ್ ಆರ್ಟ್ಸ್ ಅಂತ ನೆನಪಾಗುತ್ತೆ. ಕಟ್ಔಟ್ ಅಂತ ಬಂದ್ರೆ ನಿಮ್ ಹೆಸರುಗಳು ಹೇಳ್ತಾರೆ ಕನ್ನಡ ಇಂಡಸ್ಟ್ರಿಲಿ. ಅಷ್ಟೆಲ್ಲ ಹೀರೋಗಳದೆಲ್ಲ ಮಾಡಿದೀರಾ, ಬಟ್ ಈಗ ಚಿಕ್ಕಣ್ಣ ಅವ್ರದ್ದು ಮಾಡ್ತಾ ಇದೀರಾ. ನಮ್ ಚಿಕ್ಕಣ್ಣ ಅವರು ನಮ್ಮ ಊರ್ ಕಡೆಯವರು, ನಮ್ಮ ಮಂಡ್ಯ ಅವ್ರ ಮೈಸೂರು. ಅದಕ್ಕೆ ಅವ್ರಿಗೆ ಒಂದು ನಮ್ ಕಡೆ ಆನಂದ್ ಆರ್ಟ್ ಕಂಪ್ನಿ ಕಡೆಯಿಂದ ಒಂದು ಸ್ಪಾನ್ಸರ್ ಕಟ್ಔಟ್, ಗಿಫ್ಟ್ ಅದನ್ನ ಹೇಳಿದವರು ನಮ್ಮ ಅನ್ನದಾತರು ರಾಘವೇಂದ್ರ ಸಾರು ಮತ್ತೆ ಡಿ ಬಾಸ್. ನಾನು 3 ಜನದಿಂದ ಎಲ್ಲ ಅವ್ರಿಗೆ ಸೇರುವಾಗ ನಾನು ಬರೀ ಕೆಲಸ ಮಾಡೋದು ಅಷ್ಟೇ. ಅಂದ್ರೆ ಅರ್ಥ ಆಗ್ಲಿಲ್ಲ ಅಣ್ಣ. ಅಂದ್ರೆ ಈಗ ಈ ಕಟ್ಔಟ್ ನ ನೀವು ಒಂದು ಕಟ್ಔಟ್ ನ ಮೇನ್ ಥಿಯೇಟರ್ ಕಟ್ಔಟ್ ನ ಫ್ರೀ ಆಗಿ ಕೊಡ್ತಾ ಇದೀರಾ ಅಂತ ಸ್ಪಾನ್ಸರ್ ಅಭಿಮಾನ, ಚಿಕ್ಕಣ್ಣವರ ಅಭಿಮಾನದಿಂದ ಅಂತ ಅಂದ್ರಿ. ಕಾರಣ ನನಗೆ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಕರೆಕ್ಟ್ ಆಗಿ. ಅಂದ್ರೆ ಅದ್ರಲ್ಲಿ ದರ್ಶನ್ ಸರ್ ಹೆಸರು ಬಂತು, ಈಗ ರಾಕ್ಲೈನ್ ಸರ್ ಹೆಸರು ಬಂತು. ಅದನ್ನ ಡ್ಯಾಶ್ ಡ್ಯಾಶ್ ಅಂದ್ರೆ ಮೋಸ್ಟ್ಲಿ ದರ್ಶನ್ ಸರ್ ಮತ್ತೆ ರಾಕ್ಲೈನ್ ಸರ್ ಅವರ ಸಪೋರ್ಟ್ ಇಂದ ಅಂತ ಹೇಳ್ತಾ ಇದೀರಾ ಇಂಡೈರೆಕ್ಟ್ ಆಗಿ. ಯಾಕಂದ್ರೆ ಕಾಟೇರ ಪಾಪ ಕಷ್ಟ ಪಡ್ಕೊಂಡ್ ಬಂದವ್, ಅದೆಲ್ಲ ಸ್ವಲ್ಪ ಕಾಮಿಡಿಗಳೆಲ್ಲ ನೋಡ್ತಾ ಇರ್ತೀನಿ. ಇರಾತಕ ಸಿನಿಮಾ ಇಂದನೂ ನೋಡಿದ್ದೀನಿ, ಹಿಂದೆನೂ ನೋಡಿದ್ದೀನಿ. ನಮ್ಮ ಆಫೀಸ್ ಡಬ್ಬಿಂಗ್ ಬರ್ತಾ ಇರ್ತಾರೆ. ಆ ಟೈಮ್ ಎಲ್ಲಾನು ಅವ್ರನ್ನ ನೋಡಿದೀನಿ, ಬಟ್ ಮಾತಾಡ್ಸೋಕ್ ಹೋಗ್ತಾ ಇರಲಿಲ್ಲ. ಈ ಸಲಿನೇ ಅವ್ರಿಗೆಲ್ಲ ಆಫೀಸ್ಗೆ ಹೇಳಿ ಇದ್ ಮಾಡಿ ಈ ತರ ಒಂದು ಮೇಂಟೈನ್ ನಾನು ಮಾಡ್ಕೊಡ್ತೀನಿ ಅಂದ್ರೆ ಟೋಟಲ್ ಎಷ್ಟು ಕಟ್ಔಟ್ ಒಂದು 22 ಕಟ್ಔಟ್. ಬೆಂಗಳೂರು ಮತ್ತೆ ಮಂಡ್ಯ, ಮೈಸೂರು ಕಡೆ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಹುಬ್ಳಿ, ಹಾಸನ್ ಕಡೆ ಎಲ್ಲ ಇವತ್ತು ಹೋಗುತ್ತೆ. ಎಲ್ಲ 22 ಕಟ್ಔಟ್. ಎಷ್ಟಡಿ ಅಣ್ಣ ಕಟ್ಔಟ್? ಎಲ್ಲ 40 ಅಡಿ, 32 ಅಡಿ. ಆ ಥಿಯೇಟರ್ ಮೇಲೆ ಹೋಗುತ್ತೆ. ಅಣ್ಣ ನನಗೆ ಇನ್ನೊಂದ್ ಏನ್ ಕೇಳೋದು ಅಂದ್ರೆ, ನಾನು ಯಾವಾಗ್ಲೂ ಹೇಳಿದೆ ಎಲ್ಲಾ ಹೀರೋಗಳದು ಅಂತ. ಜಗ್ಗೇಶ್ ಸರ್ದು, ಈಗ ಜಗ್ಗೇಶ್ ಸರ್ ಒಬ್ರು ಕಾಮಿಡಿ ನಟರು, ಅವರು ಕೂಡ ಫಸ್ಟ್ ಈ ತರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೀರೋ ಆದಂತವ್ರು. 30 ವರ್ಷದ ಹಿಂದೆ ತಗೊಂಬಕ್ 25-30 ಆಗಿರ್ಬೇಕು ಅನ್ಸುತ್ತೆ. ಶಿವಣ್ಣ ಸಿನಿಮಾಗ್ ಬಂದ್ರು, ಅವಾಗ ಟೈಟ್ಲ್ ಆರ್ಟಿಸ್ಟ್ ಬರೀತಾ ಇದ್ದೆ. ಬಂದ್ರು ನಮ್ಮ ಯಜಮಾನ್ ಹತ್ರ ಮಾತಾಡ್ತಾ ಇದ್ವಿ ಅದೇ ಆಫೀಸ್. ಹಿಂಗ್ ಹೇಳ್ದೆ ಏನ್ ಗುರು ಹಿಂಗ್ ತಿರ್ಗಾಶ ರೀಚ್ ಆಗ್ಬಿಟ್ಟಿದ್ಯಾ ಅಂತ. ಬರೋದು ಇಂದ್ರನಾಗಿದ್ದ, ನರೇಂದ್ರ, ಶಿವಣ್ಣ, ಆ ಟೈಮ್ ಅಲ್ಲಿ 3 ಲೆಟರ್ ಅಲ್ವಾ. ಬಂದ್ ಹಿಂಗ್ ಇಳಿತಾರೆ, ಏನಮ್ಮ ಹಿಂಗ್ ತಿರ್ಗಿ ಬಿಜಾಪುಡೆ ಅನ್ನೋರ ಅಪ್ಪನ ಹತ್ರ ಇದ್ರು ಕಾಮಿಡಿ. ಅದಾದ್ಮೇಲೆ ಬಹಳ ಸಿನಿಮಾ ಮಾಡಿದ್ನ ಅವ್ರದ್ದು, ಕೋಮಲ್ ಅವ್ರದ್ದು. ಆಮೇಲೆ ಕೋಮಲ್ ಸರ್ ಕೂಡ ಹೀರೋ ಆದ್ರು ಕಾಮಿಡಿ ನಟರದಿಂದ. ಆಮೇಲೆ ಶರಣ್ ಸರ್ದು ಫಸ್ಟ್ ಸಿನಿಮಾ ಇಂದ ನಾನೇ ಮಾಡಿದ್ದೆ. ಫಸ್ಟ್ ಸಿನಿಮಾ ಇಂದ ಟ್ರೀ ಅಂತ ಬಂತಲ್ಲ, ಯಾವ್ದು ಸೂಪರ್ ಡೂಪರ್ ಆಯ್ತಲ್ಲ, ಇವ್ರದ್ದು ಚಿಕ್ಕಣ್ಣ ಅವ್ರದ್ದು ಮಾಡಿದೀನಿ. ಅದ್ ಸೈಡ್ ಆಕ್ಟರ್ ಯಾವ್ದು ಮೊಮ್ಮಗ ಅಂತ ಯಾವ್ದಾದ್ರು ಬಂತ ಅದನ್ನೆಲ್ಲ ಅವ್ರೆ ಹೀರೋಗಿನ ಕೆಳಗಡೆ. ಇವ್ರು ಕರೆಕ್ಟ್ ಆಗಿ 64 ಅಡಿ ಬರುತ್ತೆ. ಟೈಟ್ಲ್ ಬೇಕಾದ್ರೆ 60 ಅಡಿ ಬರುತ್ತೆ. ಇದೇ ಫಸ್ಟ್ ಟೈಮ್ ಅದ್ ಮಾಡ. ಅದ್ರಲ್ಲಿ ಡಬಲ್ ಕ್ಯಾರೆಕ್ಟರ್ ಆಗ್ತಾ ಇದೀನಿ. ಮೈನ್ ಥಿಯೇಟರ್ ಡಬಲ್ ಕ್ಯಾರೆಕ್ಟರ್ ಬರುತ್ತೆ. ಅಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದ್ ಯಾವ ರೀತಿ ಅಂತ ನೋಡಿದ್ರೆ ಅವ್ರಿಗೂ ತೋರಿಸಿಲ್ಲ, ನಾನು ಹಾಕ್ಬಿಟ್ಟಿದ್ದೀನಿ. ಹೌದಾ? ಚಿಕ್ಕಣ್ಣವ್ರಿಗೂ ತೋರಿಸ್ತೆ ಆ ಡಿಸೈನ್ ನೀವೇ ಮಾಡ್ತೀರಾ? ನಾವೇ ಹಾಕ್ತಿವಿ, ಅದ್ ಬಂದ್ ಆಮೇಲೆ ನೋಡ್ಕೊತಾರೆ. ಸ್ಪಾನ್ಸರ್ಶಿಪ್ ಅಂತ ಹೇಳಿದ್ರಲ್ಲ ಒಂದು ಕಟ್ಔಟ್, ಅವಾಗ ಚಿಕ್ಕಣ್ಣ ಸರ್ಗಾಲಿ ಉಮಾಪತಿ ಸರ್ಗಾಲಿ ಕೇಳಿದಾಗ ಏನ್ ಅನ್ಸ್ತು ಅಂದ್ರೆ, ನೀವು ಉಮಾಪತಿ ಸಾರ್ಗೆ ಹೇಳಿಲ್ಲ, ಚಿಕ್ಕಣ್ಣ ಅವ್ರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಅವ್ರ ಮ್ಯಾನೇಜರ್ ಬ್ರದರ್ ಯಾರೋ ಇದ್ದಾರೆ, ಅವ್ರಿಗೆ ಹೇಳಿರ್ತಾರೆ. ಯಾಕಂದ್ರೆ ದೊಡ್ಡವರ ತುಂಬಾ ಬಿಸಿ ಇರ್ತಾರೆ, ನಾವ್ ಯಾರಿಗೂ ನಾವು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಎಷ್ಟು ಒಂದ್ಸಲಿ ಹೇಳ್ರೆ ಅದ್ ನನ್ಗೆ ಗೊತ್ತಾಗ್ಬಿಡುತ್ತೆ. ಈ ಸಿನಿಮಾ ಈ ಥಿಯೇಟರ್ಗೆ ಎಷ್ಟು ಬೇಕು ಏನು. ಒಂದೇ ಸಲ ಲಿಸ್ಟ್ ಕೊಡ್ತಾ ನಾನು ಆ ಥಿಯೇಟರ್ಗೆ ಎಷ್ಟು ಬೇಕು ಸೂಟಬಲ್ ತರ ನಾನು ಮಾಡ್ಕೊಂತೀನಿ. ಅದರಿಂದ ಮೈನ್ ಥಿಯೇಟರ್ ಒಂದು ನಾನು ಮಾಡ್ಕೊಡ್ತಾ ಇದ್ದೆ ಅಭಿಮಾನದಿಂದ. ನಮ್ಮ ಕನ್ನಡ ನಟ, ನಮ್ಮೂರ್ ಕಡೆಯವರು ಅದರಿಂದ ಮಾಡ್ತಾರೆ. ಕಷ್ಟಪಟ್ಟವ್ರು ಅವರು, ನಾವು ಕಷ್ಟಪಟ್ಟಿದ್ದೇವೆ. ಏನಾಗಿದೆ 100 ಸಿನಿಮಾ ಮಾಡ್ಲಿ, ಅದೆಲ್ಲ ನಾನೇ ಮಾಡ್ಕೊಡ್ತೀನಿ. ನಮ್ಗೆಲ್ಲ ಸಿಂಗಲ್ ಥಿಯೇಟರ್ ಹೋದ್ರೆ ಯಾವ ಕಟೌಟ್ ಇರಲ್ಲ. ಇದು ಬಿಟ್ರೆ ಆಪರ್ಚುನಿಟಿ ಮತ್ತೆ ಸಿಗೋಲ್ಲ ಅವ್ರಿಗೆ. ನೋಡೋಣ, ಇರೋ ತನಕ ಮಾಡ್ಕೊಂಡ್ ಮುಂದೆ ಬರೋ ಹೀರೋಗಳು. ಕಟೌಟ್ ಅಂದ್ರೆ ಎಲ್ಲಿ ಒಂದ್ ಸಿನಿಮಾ ಥಿಯೇಟರ್ ಹೋಗ್ಬೇಕು, ಒಂದ್ ಕಟೌಟ್ ಬ್ಯಾನರ್ ಬೇಕು ತಾನೆ. ಒಬ್ಬ ಕಲಾವಿದ ಮಾಡ್ಬೇಕು. ಕಲೆ ಯಾರು ಕೆಲಸ ಕಲಿತಾ ಇಲ್ಲ ಇವಾಗ. ಇರೋ ಜನರೇಷನ್ ನಮ್ದೇನಿದೆ, ನಾವ್ ಉಳ್ಕೊಂಡಿರೋರು ಮಾತ್ರ ಒಂದಷ್ಟು ವರ್ಷದಲ್ಲಿ ಮುಗಿಸ್ಕೊಂಡೋಣ ಅನ್ಕೊಂಡಿದ್ವಿ. ಇರೋ ತನಕ ಮಾಡ್ತೀವಿ. ಎ ಫಾರ್ ಆನಂದ್, ಸಿ ಫಾರ್ ಚಿಕ್ಕಣ್ಣ, ಬಿ ಫಾರ್ ಬಾಸ್, ಡಿ ಫಾರ್ ಡಿ ಬಾಸ್, ಇವರೆಲ್ಲ ಸೇರೋರು. ಓಕೆ.